ಪಾಪನಾಶಿನಿ ನದಿಯಲ್ಲಿ ಗೋವಿನ ರುಂಡ ಮತ್ತು ಕಾಲುಗಳು ಹಾಗೂ ಸ್ವಲ್ಪ ಮಾಂಸದ ತ್ಯಾಜ್ಯಗಳು ಇವತ್ತು ಬೆಳಿಗ್ಗೆ ಪತ್ತೆಯಾಗಿವೆ. ಇದು ಹೊಸ್ತಲ್ಲ, ಇದಕ್ಕಿಂತ ಮೊದಲು ಕೂಡ ಹಾಕಿದ್ದಾರೆ. ಈಗ ನೀರು ಕಡಿಮೆ ಆದ ತಕ್ಷಣ ನಮಗೆ ಗೊತ್ತಾಗಿದೆ ಅಷ್ಟೇ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲಟ್ಟು ಪ್ರದೇಶದಲ್ಲಿ ನದಿ ತೀರದ ಬಳಿ ಹಸುವಿನ ರುಂಡ ಪತ್ತೆಯಾಗಿರುವ ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಪನಾಶಿನಿ ನದಿ ಎಂದು ಪ್ರಸಿದ್ಧಿಯಾಗಿರುವ ಈ ಪ್ರದೇಶವು ಶಿರ್ವಾ ವಿಷ್ಣುಮೂರ್ತಿ ದೇವಸ್ಥಾನ ಸೇರಿದಂತೆ ಹಲವು ದೇವಾಲಯಗಳ ಪುಣ್ಯಸ್ನಾನ ಹಾಗೂ ಧಾರ್ಮಿಕ ಆಚರಣೆಗಳು ನಡೆಯುವ ಪವಿತ್ರ ಸ್ಥಳವಾಗಿದೆ. ಇಂತಹ ಪ್ರದೇಶದಲ್ಲೇ ಹಸುವಿನ ಅವಶೇಷ ಪತ್ತೆಯಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿರ್ಜನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ದುಷ್ಕರ್ಮಿಗಳು ಹಸುವಿನ ತ್ಯಾಜ್ಯವನ್ನು ಇಲ್ಲಿ ಎಸೆದಿರಬಹುದೆಂದು ಶಂಕಿಸಲಾಗಿದೆ. ಮಾಹಿತಿ ತಿಳಿದ ತಕ್ಷಣ ಶಿರ್ವಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆಯೂ ನಡೆಯಿತು. ಘಟನೆಯ ಕುರಿತು ಮಾಹಿತಿ ಪಡೆದ ಹಿಂದೂ ಜಾಗರಣಾ ವೇದಿಕೆ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಮತ್ತು ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚುವಂತೆ ಆಗ್ರಹಿಸಿದ್ದಾರೆ. ಇವತ್ತು ಈ ಶಿರ್ವಾ ಭಾಗದಲ್ಲಿ ಅದು ಕೂಡ ನದಿ ಪಾಪನಾಶಿನಿ ನದಿಗೆ ತುಂಬ ಇತಿಹಾಸ ಇದೆ. ನಮ್ಗೆ ಗೊತ್ತಿರಬೇಕು, 4-5 ದೇವಸ್ಥಾನಗಳ ಉತ್ಸವ ನಡೆಯುವಾಗ ಅಲ್ಲಿ ಜಳಕ ಮಾಡುವಂಥ, ಸ್ನಾನ ಮಾಡುವಂಥ ಒಂದು ಪದ್ಧತಿ ಇದೆ. ಈ ರುಂಡ ಸಿಕ್ಕಿದ 100 ಮೀಟರ್ ವ್ಯಾಪ್ತಿಯಲ್ಲಿ ನಮ್ಮ ಮಹತೋಬರ ವಿಷ್ಣುಮೂರ್ತಿ ದೇವರ ಜಳಕದ ಆ ಪಾವಿತ್ರ್ಯತೆಯ ಸ್ಥಳ ಕೂಡ ಅಲ್ಲಿದೆ. ಅದು ಮುಂದುವರಿದು ಸ್ವಲ್ಪ ಮುಂದಕ್ಕೆ ಹೋದಾಗೆ ಮಟ್ಟಾರಿನ ಗಣೇಶೋತ್ಸವದ ಗಣೇಶ ವಿಸರ್ಜನೆ ಇರ್ಬೋದು, ಸ್ವಲ್ಪ ಮುಂದೆ ಹೋದಾಗ ಪಂಜಿಮಾರನ ಗಣೇಶೋತ್ಸವ ಅದು ವಿಸರ್ಜನೆ, ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಪಡುಬಿಳ್ಳೆಯ ಗಣೇಶೋತ್ಸವ, ಈ ರೀತಿ ಸಾಲು ಉದ್ಯಾವರ ತನಕ ಹಲವಾರು ಧಾರ್ಮಿಕ ಆಚರಣೆಗಳಿಗೆ ಈ ಪಾಪನಾಶಿನಿ ನದಿಯನ್ನು ನಾವು ಹಿಂದೂಗಳು ಅದನ್ನು ಅವಲಂಬಿಸಿಕೊಂಡಿದ್ದೇವೆ. ಹಾಗಾಗಿ ನಮಗೆ ತುಂಬ ಶ್ರದ್ಧೆ ಇದೆ ಈ ನದಿಯಲ್ಲಿ, ಪಾಪನಾಶಿನಿ ನದಿಯ ಮೇಲೆ. ಭಾರ್ಗವ ಮುನಿಗಳು ಹಿಂದೆ ಇಲ್ಲಿ ತಪಸ್ಸು ಮಾಡಿದಂತಹ ಜಾಗ ಇದು. ತುಂಬ ಪಾವಿತ್ರ್ಯತೆಗೆ ಹೊಂದಿಕೊಂಡಿದ್ದಂಥ ಜಾಗ. ಹಾಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರಬೇಕಂತ ಅವರು ಯಾರು ದುಷ್ಕರ್ಮಿಗಳು ಈ ಗೋವಿನ ರುಂಡವನ್ನು ಎಸೆದಿದ್ದಾರೆ ಅವರ ಮೇಲೆ ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಾಗಿ ಎಲ್ಲೆಲ್ಲಿ CC ಕ್ಯಾಮರಾಗಳಿವೆ ಅವನ್ನೆಲ್ಲ ಪರಿಶೀಲಿಸಿ ಆದಷ್ಟು ಬೇಗ ಅವರನ್ನು ಹಿಡಿಯುವಂಥ ಕೆಲಸ ಮಾಡಬೇಕು. ಮತ್ತು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯಗಳು ನಡೆಯದಂತೆ ಜಾಗ್ರತೆ ವಹಿಸಿಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳೇ ಕೋಮು ಸೌಹಾರ್ದತೆ ಇದ್ದದ್ದನ್ನು ಕೆರಳಿಸುವಂಥ ಪ್ರಯತ್ನ ಆಗಲಿದೆ. ನಾವೆಲ್ಲ ಈ ಪಾಪನಾಶಿನಿ ನದಿಯ ಅತ್ಯಂತ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದಂಥ ಒಂದು ಸಮುದಾಯ ನಮ್ಮದು. ಅದೇ ರೀತಿ ನಾವೆಲ್ಲ ಆರಾಧಿಸುವಂತಹ ದೇವರುಗಳು ಪುಣ್ಯಸ್ನಾನ ಮಾಡುವಂತಹ ಒಂದು ಒಳ್ಳೆಯ ಪಾಪನಾಶಿನಿ ನದಿಯಾಗಿ ನಾವು ಪೂಜ್ಯ ಭಾವನೆಯಿಂದ ಇದನ್ನು ನೋಡಿಕೊಳ್ತಾ ಇದ್ದೇವೆ. ಆದರೆ ಸ್ಥಾಪಿತ ಹಿತಾಸಕ್ತಿಗಳು ಇದನ್ನು ಗಣನೆಗೆ ತೆಗೆದುಕೊಂಡು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಒಂದು ಕೃತ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಮುಂದಕ್ಕೆ ಇಂತಹ ಸಮಸ್ಯೆಗಳು ಬಾರದಿರಲಿ. ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದ್ದು, ಪ್ರಕರಣದ ಕುರಿತು ಶಿರ್ವಾ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಕ್ರಮ ಗೋಹತ್ಯೆ ನಡೀತಾ ಇದೆ, ಅಕ್ರಮ ಕಸಾಯಿಖಾನೆಗಳು ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕನ್ನುವಂಥ ಉದ್ದೇಶದಿಂದ ಮನವಿಯನ್ನು ಮಾಡಿದ್ದೇವೆ. ಅದರ ನಂತರವೂ ಕೂಡ ಈ ರೀತಿಯ ಒಂದು ಘಟನೆ ನಡೀತಿದೆ ಅಂತ ಹೇಳಿದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ ವಿನಃ ಬೇರೆ ಏನಲ್ಲ. ಇದನ್ನು ನಾವು ಇಷ್ಟ ತನಕ ನಾವು ಸುಮ್ಮನೆ ಕೂತಿದ್ದೇವೆ. ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಒಂದು ಧೈರ್ಯದಿಂದ ಇದ್ದೇವೆ. ಇನ್ನು ಮುಂದೆ ನಾವು ಹಿಂದೂ ಸಮಾಜ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಗಟ್ಟಿಯಾಗಿದೆ. ಪೊಲೀಸ್ ಇಲಾಖೆ ಆದಷ್ಟು ಬೇಗ ಈ ಒಂದು ಕೃತ್ಯವನ್ನು ಮಾಡಿದಂಥ ದುಷ್ಕರ್ಮಿಗಳನ್ನು ಹಿಡಿಯದೇ ಹೋದರೆ ನಾವು ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ಶಿರ್ವಾ ಠಾಣೆ ವ್ಯಾಪ್ತಿಯಲ್ಲೇ ನಾವು ಪ್ರತಿಭಟನೆಯನ್ನು ಕೈಗೊಳ್ಳಲಿದ್ದೇವೆ.